ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಕನಸುಗಳು, ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಬರುವಂಥವರು ನವಧಾನ್ಯಗಳನ್ನು ಮೊಳಕೆ ತರಿಸಿ ನೀವು ತರಬೇಕಾಗತ್ತೆ. ಬಹಳ ಅದ್ಭುತವಾಗಿರುವಂಥ ದಿನದಂದು ನಡೀತಾ ಇದೆ. ಮಹಾ ನಕ್ಷತ್ರ ಜೊತೆಗೆ ಅಮೃತ ಸಿದ್ಧಿ ಯೋಗ ಇದೆ. ಕುಬೇರನನ್ನ ನೀವು ಮನೆಗೆ ಕರ್ಕೊಂಡು ವರಮಹಾಲಕ್ಷ್ಮಿ ಆಚರಣೆಯನ್ನು ಕೂಡ ನೀವು ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಲು ಶ್ರಾವಣ ಬಂತು ಅಂತಂದರೆ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಮಗೆ ನಿನ್ನೆ ಸಂಚಿಕೆಯಲ್ಲಿ ನಾಗ ಚೌತಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದಿದ್ರಿ ನೀವು. ಇನ್ನು ನಾಗರ ಪಂಚಮಿ, ಗರುಡ ಪಂಚಮಿ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಈ ಗರುಡ ಪಂಚಮಿ ಅಂತಂದ್ರೇನು, ನಾಗರ ಪಂಚಮಿ ಎರಡೂ ಕೂಡ ಬೇರೆ ಬೇರೆ ಇರುವಂಥದ್ದು ಒಂದೇ ಹಬ್ಬನ. ಇದು ನಾವು ಹೇಗೆ ಆಚರಣೆನ ಮಾಡಬೇಕಾಗತ್ತೆ? ಯಾಕಂದರೆ ಎಲ್ಲೋ ಒಂದು ಕಡೆ ಗರುಡನಿಗೂ ನಾಗನಿಗೂ ಆಗಲ್ಲ ಅಂತ ಕೇಳ್ಪಟ್ಟಿದ್ವಿ. ಬಟ್ ಎರಡರಲ್ಲೂ ಕೂಡ ಪಂಚಮಿ ಅಂತಿದೆ. ಇದ್ರ ಹಿನ್ನೆಲೆ ಏನಾದರೂ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಮೊನ್ನೆ ಅಷ್ಟೇ ಬಹುಶಃ ಯಾವುದ್ರಲ್ಲ ಹೇಳಿದ್ದೀನಿ, ಕತೆ ಕೇಳಿದ್ರು ಕೂಡ ಅವರು ಕೆಲವೊಂದು ಸಮಸ್ಯೆಗಳೇ ಕ್ಲಿಯರ್ ಆಗ್ತವೆ. ಆ ಕತೆಗೂ ಒಬ್ಬ ಅಸೋಸಿಯೇಟ್ ಇರ್ತಾಳೆ ಅಂತಕ್ಕಂಥದ್ದು ತಿಳಿಸಿದ್ದೇನೆ. ಹಾಗೆಯೇ ಈ ನಾಗರ ಪಂಚಮಿ ಮತ್ತು ಗರುಡ ಪಂಚಮಿಯ ಶುಭಾಶಯಗಳು ನಿಮಗೆ ಹೇಳೋ ಮುಖಾಂತರ ಗರುಡನ ಕೃಪೆಯೂ ನಿಮ್ಮ ಮೇಲೆ ಇರಲಿ, ನಾಗನ ಕೃಪೆಯೂ ನಿಮ್ಮ ಮೇಲೆ ಇರಬೇಕು ಅಂತ ನಾನು ಮುಂದುವರಿಸ್ತಾ ಇರ್ತಕ್ಕಂತಹದ್ದು. ಈ ಕಶ್ಯಪ ಬ್ರಹ್ಮನ ಇಬ್ಬರು ಮಡದಿಯರು ವಿನುತೆ ಮತ್ತು ಕದ್ರು. ಈ ಕಶ್ಯಪ ಬ್ರಹ್ಮ ಒಂದು ಯಾಗವನ್ನು ಮಾಡಿ ನಿಮಗೆ ಎಂಥ ಪುತ್ರರು ಬೇಕೋ ಕೇಳ್ಕೊಳ್ಳಿ ಅಂತಂದಾಗ ನನಗೆ 1000 ಮಕ್ಕಳು ಬೇಕು ಅಂತ ಕೇಳ್ಕೊಳ್ತಾಳೆ ಕರೆದ್ರು. ಮತ್ತು ವಿನುತೆ ಕೂಡ ಕೇಳ್ಕೊಳ್ತಾಳೆ, ಆ 1000 ಮಕ್ಕಳು ಇರ್ತಕ್ಕಂತಹ ಶಕ್ತಿ ನನಗೆ 2 ಮಕ್ಕಳಲ್ಲಿ ಇರಬೇಕು ಅಂತ 2 ಮಕ್ಕಳನ್ನ ಕೊಡು ಅಂತ ವಿನುತೆ ಕೇಳ್ಕೊಳ್ತಾಳೆ. ಹಾಗಾಗಿ ಅಂತಹ ಯಾಗದ ಪ್ರತಿಫಲ ಸಿಗ್ತಕ್ಕಂಥ, ಅದಕ್ಕೆ ಯಾಗ ಮಾತ್ರ ಯಾವತ್ತೂ ಅಷ್ಟೇ ನಿಮಗೆ ಫಲವನ್ನು ಕೊಡದೇ ಇರೋದಿಲ್ಲ, ಕೊಟ್ಟೇ ನೀವು ಏನು ಚಿಂತೆ ಮಾಡಿ ಯಾಗವನ್ನು ಮಾಡುತ್ತೀರೋ ಅದು ಕಟ್ಟಿಟ್ಟ ಬುತ್ತಿ. ಈ ಜನ್ಮಕ್ಕೆ ಅದು ಸಾಕು. ಈ ಜನ್ಮಕ್ಕೆ ಯಾಗದ ಫಲ ಬಹಳಷ್ಟು ಹೇಳ್ತಾನೆ. ಹಾಗಾಗಿ ಇವರಿಬ್ಬರು ಅದನ್ನೇ ಪಡೆದುಕೊಳ್ಳುತ್ತಾರೆ. ಇನ್ನು ಈ ಕರ್ದ್ರು ಸರ್ಪಗಳ ಜಾತಿಗೆ ಜನ್ಮವನ್ನು ಕೊಡುತ್ತಾಳೆ. ಯಾವಾಗ ಈ ಕರ್ದ್ರುವಿಗೆ 1000 ಮಕ್ಕಳು ಹಾಕಿಬಿಟ್ರೋ ವಿನುತೆಗೆ ಸ್ವಲ್ಪ ಅಸಹ್ಯ ಹುಟ್ಟುತ್ತೆ, ನನಗಿನ್ನೂ ಬೇಗ ಆಗಲಿಲ್ಲ ಅಂಥೇಳಿ. ಆಗ ಅವಳಿಗೆ 2 ಮೊಟ್ಟೆ ಇರ್ತಕ್ಕಂಥದ್ದು, ಅಂದರೆ ಆ 2 ಮೊಟ್ಟೆ ಏನು ಇರುತ್ತೋ ಆ ವಿನುತೆ ಯಾಕೋ ಇನ್ನೂ ಕೂಡ ಈ 2 ಮೊಟ್ಟೆಗಳಿಂದ ಏನೂ ಬರಲೇ ಇಲ್ಲ ಅಂತ ಹೇಳಿ ಒಂದನ್ನಷ್ಟೇ ಒಡೆದು ನೋಡ್ತಾಳೆ. ಒಡೆದು ನೋಡಿದ್ರೆ ನೋಡಿ, ಈ ಮೊಟ್ಟೆ ಅಂದ ಕೂಡ ನನಗೆ ಮತ್ತೊಂದು ಡೈವರ್ಟ್ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಈ ಮೊಟ್ಟೆ ತಿನ್ನೋದ್ರ ಬಗ್ಗೆ ಕೆಲವರು ಮಾತಾಡ್ತಾರೆ. ಬಹಳ ಅದು ನಾನು ಹೇಳಬಾರ್ದದು. ಮೊಟ್ಟೆ ಪೂರ್ಣವಾಗಿ ಸೃಷ್ಟಿಗೆ ಸಂಬಂಧಪಡ್ತಕ್ಕಂತಹದ್ದು. ಅದಾಗ ಅದೇ ಒಡೆದು ಬಂದರೆ ಒಂದು ಪ್ರಾಣಿ, ಅದು ನೀವು ಅದನ್ನು ಒಡೆದು ತಿಂತೀರಿ, ಒಂದು ಪ್ರಾಣಿನ ಸಾಯಿಸಿದಾಗೆ. ಬಟ್ ಕೆಲವೊಂದು ದೋಷಗಳು ಆ್ಯಡ್ ಆಗ್ತವೆ. ಪ್ರೋಟೀನ್ ಅಂತ ಹೇಳಿ ಪ್ರತಿನಿತ್ಯ ಬಳಸಿ ಅಲ್ಲ, ಅದಕ್ಕೆ 1000 ಪದಾರ್ಥಗಳಿದ್ದಾವೆ, ಸಸ್ಯ ಮಾರ್ಗಗಳು 1000 ಇದ್ದಾವೆ. ನಾನು ಹೇಳ್ತಾ ಹೊರಟ್ರೆ ಅಂಥವಿದ್ದಾವೆ. ಆದರೆ ಇಲ್ಲಿ ಅವರ ಹತ್ತಿರದ ಶ್ರೀಮಂತಿಗೆ ಅಡ್ಡ ಹಾಕ್ಲಿಕ್ಕಿದೆ. ಬಟ್ ನಾನು ಅದನ್ನು ಹೇಳಲಿಕ್ಕೂ ಬರಲ್ಲ. ಈಗ ನಾನು ತಗೊಂಡಿರೋ ಸಬ್ಜೆಕ್ಟ್ ಆದರೆ ಮಾತ್ರ ಇದಾದ್ದರಿಂದ ಆ ವಿನುತೆ ಅದನ್ನು ಹೊಡಿತಾಳೆ. ಆ ಮೊಟ್ಟೆಯಿಂದ ಒಬ್ಬ ಬರ್ತಾನೆ, ಅವನೇ ಅರುಣ. ಆ ಹೊಡೆದದ್ದರಿಂದ ಅವನದ್ದು ಕಾಲುಗಳ ಭಾಗ ಇನ್ನೂ ಕೂಡ ಪೂರ್ಣ ಆಗಿರೋದಿಲ್ಲ. ಆ ತಾಯಿಗೆ ಶಾಪವನ್ನು ಕೊಡ್ತಾನೆ. ಅಮ್ಮ, ನೀನು ಈ ತಪ್ಪು ಮಾಡಿಬಿಟ್ಟು, ನೀನು ಬಹಳ ತಾಳ್ಮೆ ಕಳೆದುಕೊಂಡು ನೀನು ತಪ್ಪು ಮಾಡಿಬಿಟ್ಟಿನೇನು ಅಂಥೇಳಿ, ನೀನು 500 ವರ್ಷಗಳ ಕಾಲ ದಾಸ್ಯ ಭಾವದಿಂದ ಇರು, ಸೇವಕಿಯಾಗಿರು ಅಂದ್ಬಿಟ್ಟು ಶಾಪ ಕೊಟ್ಬಿಟ್ಟು ಅವನು ಚಂಗನೆ ಹಾರಿ ಹೊರಟೋದಾಗ ಅವನು ಸೂರ್ಯನತ್ತ ಹೊರಟೋಗ್ತಾನೆ. ಸೂರ್ಯನಿಗೆ ಸಾರಥಿ ಆಗ್ತಾನೆ. ಅದಕ್ಕೆ ಅರುಣೋದಯ, ಅವನ ಹೆಸರು ಅರುಣ. ಈ ಡ್ರೈವರ್ ಮೊದಲು ಹೋಗ್ತಾನೆ, ಆ ನಂತರ ಆ ಯಜಮಾನ ಹೋಗ್ತಾನೆ. ಹಾಗೇ ಈ ಸೂರ್ಯೋದಯ ಆಗುವ ಮುನ್ನ 88 ನಿಮಿಷಗಳ ಮೊದಲು ಕೆಂಪಗೆ ಸೂರ್ಯೋದಯ ಆಗ್ತಾನೆ, ಅವನೇ ಅರುಣ. ಅಂತಹ ಅರುಣನ ದರ್ಶನವನ್ನು ಯಾರು ಮಾಡುತ್ತಾರೋ
ದೇದೀಪ್ಯಮಾನವಾಗಿರ್ತದೆ. ಬ್ರಹ್ಮಹತ್ಯ ದೋಷಗಳು ನಿವಾರಣೆ ಆಗ್ತವಂತೆ ಎಲ್ಲಿ ಈ ಅರುಣೋದಯಕ್ಕೆ ನೀವು ಎದ್ದು ನಮನವನ್ನು ಸಲ್ಲಿಸಿದ್ದೆ ಆದರೆ ಅಂತ. ಅಂತಹ ಅರುಣ ಈ ಒಂದು ವಿನುತೆಯ ಮಗ. ಇನ್ನು ಈ ದಾಸ್ಯಭಾವ ಇದ್ದದ್ದೇ. ಇನ್ನೊಂದು ಮಟ್ಟೆಯಿಂದ ತಾನಾಗೇನೆ ಹೊಡೆದು ಬರ್ತಕ್ಕಂತಹದ್ದು ಅದು ಗರುಡ. ಇನ್ನು ಈ ರೀತಿ ಇರಬೇಕಾದ್ರೆ ಒಟ್ಟಾರೆ ಈ ಸರ್ಪಗಳನ್ನೆಲ್ಲ ಕೂರಿಸ್ಕೊಳ್ಳೋದು, ಓಡಾಡೋದು, ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇರಬೇಕು, ದಾಸ್ಯ ಭಾವನೆ. ಈ ದಾಸ್ಯ ಅಂದ ಕೂಡಲೇ ಈ ವಿನುತೆ ಮತ್ತು ಕರೆದ್ರು ಇಬ್ಬರು ಕೂಡ ಒಂದು ಕಡೆ ಎಲ್ಲೋ ಪರ್ಯಟನೆ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಶ್ವೇತಾಶ್ವ ಬಿಳಿಯ ವರ್ಣದ ಕುದುರೆ ನೋಡ್ತಾರೆ. ಅಕ್ಕ ನೋಡು ಅಂತ ಈಕೆ ಹಾಕಾಗಿ ಹೇಳ್ತಾಳೆ. ಅಕ್ಕ ತಂಗಿರಿಬ್ಬರು ಕೂಡ ಮಾತಾಡ್ಕೊಳ್ತಾ, ನೋಡಿ ಎಲ್ಲಿಯಾದರೂ ಒಂದಾದರೂ ಕಪ್ಪು ಕೂದಲಿದೆ ನೋಡೋದಕ್ಕೆ, ಒಂದಕ್ಕೂ ಕಪ್ಪು ಕೂದಲು ಇಲ್ವಲ್ಲ, ಅರೆ ಇವಳು ಮಾತ್ರ ನಾನೇ ಒಪ್ಕೋಬೇಕು ಅಂತ ಹೇಳಿ ಈ ಕರೆದ್ರು ಏನು ಮಾಡ್ತಾಳೆ, ನೋಡು ಬಾಲ ಕಪ್ಪಗಿದೆ, ಇಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಈಗ ಇಬ್ಬರು ಮಾತಾಡ್ಕೊಳ್ತಾರೆ, ದೂರದಿಂದ ಕಾಣೋದಿಲ್ಲ. ಈಗ ಇವಳ ಮಕ್ಕಳಾಗಿರ್ತಕ್ಕಂಥ ಸರ್ಪಗಳ ಕರೆದು ಬಿಡ್ತಾಳೆ. ನಾನು ಅವಳಿಗೆ ಯಾವುದೇ ಕಾರಣಕ್ಕೂ ದಾಸಿ ಅಂದರೆ ಈ ಪಂಥ ಎಲ್ಲಿಗೋಗುತ್ತೆ ಅಂತಂದರೆ ಇವರಿಬ್ಬರು ಮಾತುಕತೆ ಒಂದು ಪಂಥಾಹ್ವಾನಕ್ಕೆ ಹೋಗ್ಬಿಡುತ್ತೆ. ನೋಡು ಅಲ್ಲಿ ಹತ್ರ ಹೋಗಿ ನೋಡೋಣ, ಅಲ್ಲಿ ಆ ಒಂದು ಬಾಲ ಕಪ್ಪಿದ್ರೆ ನೀನು ನನಗೆ ದಾಸಿ ಆಗಬೇಕು, ಇಲ್ಲಾಂದ್ರೆ ನಾನು ನಿಂಗೆ ದಾಸಿ ಆಗ್ತೀನಿ ಅಂತ ಹೇಳಿ ಕರೆದ್ರು ಹೇಳಿಬಿಡ್ತಾಳೆ. ಆವಾಗ ಇವಳಿಗೆ ಭಯ ಆಗುತ್ತೆ. ಮೋಸ್ಟ್ಲಿ ಅದು ಬಿಳಿಯ ವರ್ಣವೇ ಆಗ್ತಾಯಿದೆ. ಆವಾಗ ಸರ್ಪಗಳನ್ನ ಕರೆದು ಬಿಡ್ತಾಳೆ. ಕೆಲವು ಸರ್ಪಗಳು ಅದರಲ್ಲಿ ಬರೋದಿಲ್ಲ. ಆ ಸರ್ಪಗಳು ಇವಳು ಶಾಪ ಕೊಡ್ತಾಳೆ, ಅದು ಬೇರೆ. ಕೆಲವು ಶಾಪಗಳು ಸುತ್ತಕೊಳ್ತವೆ. ಆವಾಗ ಕಪ್ಪಾಗಿ ಕಾಣುತ್ತೆ. ಈ ಮೋಸ ಮಾಡಿದ್ದು ಕಪ್ಪಾಗಿದ್ದದ್ದಕ್ಕೆ ಆಕೆ ಒಪ್ಕೊಳ್ತಾಳೆ. ಸರಿ, ಈಕೆ ವಿನುತೆ ಬಂದು ಇವಳಿಗೆ ದಾಸಿಯಾಗಿ ಸೇವಕಿಯ ಕೆಲಸ ಮಾಡ್ತಿರ್ತಾಳೆ. ವಿನುತೆ ಹಾಗೂ ವಿನುತೆಯ ಮಗ ಸೇವಕಿಯರಾಗೆ ಮಾಡ್ತಾನೇ ಇರ್ತಾರೆ. ಬಹಳ ವರ್ಷಗಳ ಕಾಲ ಇದನ್ನು ನಡೆದುಕೊಂಡು ಹೋಗ್ತಾ ಇರುತ್ತೆ. ಒಂದು ದಿನ ಬೇಸರ ಆಗಿ ಈ ನಾಗನನ್ನು ಕೇಳ್ತಾನೆ, ನಾವು ಎಷ್ಟು ವರ್ಷದಿಂದ ಇದನ್ನು ಮಾಡಬೇಕು, ಈ ದಾಸ್ಯದಿಂದ ಮುಕ್ತಿ ಇಲ್ವಾ ಅಂತ ಕೇಳಿದಾಗ, ಇಂದ್ರನ ಹತ್ರ ಇರ್ತಕ್ಕಂತಹ ಅಮೃತವನ್ನು ತೆಗೆದುಕೊಂಡು ಬಾ, ಆವಾಗ ನಿಮ್ಗೆ ದಾಸ್ಯ ಮುಕ್ತಿ ಅಂತ ಹೇಳ್ತಾರೆ. ನಾಗನ ಹೇಳ್ತಾನೆ. ಆವಾಗ ಇಂದ್ರಲೋಕಕ್ಕೆ ಹೊರಡ್ತಾನೆ. ಇಂದ್ರಲೋಕಕ್ಕೆ ಹೊರಟಾಗ ಅವನು ಕೊಡೋದಿಲ್ಲ, ಅಲ್ಲಿ ಅವರಿಬ್ಬರಿಗೂ ಯುದ್ಧ ಆಗುತ್ತೆ. ಗರುಡ ಮತ್ತು ಇಂದ್ರನಿಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಇಂದ್ರ ಸೋತೋಗ್ತಾನೆ, ಗರುಡ ಗೆದ್ದು ಬಿಡ್ತಾನೆ. ಅಲ್ಲೂ ಕೂಡ ಅವನ ಹತ್ರ ಇರ್ತಕ್ಕಂಥ ವಜ್ರಾಯುಧವನ್ನು ಬಿಡ್ತಾರೆ. ಅದಕ್ಕೆ ವಜ್ರಾಯುಧಕ್ಕೆ ಒಂದು ಶಕ್ತಿ ಇದೆ. ಯಾವುದೇ ವ್ಯಕ್ತಿಯನ್ನು ಯುದ್ಧಕ್ಕೆ ಹೊರಟ್ರೆ ಅವರಿಂದ ಏನಾದರೂ ಆ ಒಂದು ಭಾಗವನ್ನು ತೆಗೆದುಕೊಂಡು ಬರಬೇಕು. ಅದು ವಜ್ರಾಯುಧಕ್ಕೆ ಇರ್ತಕ್ಕಂಥ ಶಕ್ತಿ. ಸರಿ, ಅದು ನಾನು ಲೆಕ್ಕಕ್ಕೆ ಅಲ್ಲ, ಬಾ ಅಂತ ಹೇಳಿ ಅದರದೊಂದು ರೆಕ್ಕೆಯ ಪುಕ್ಕ ತೆಗೆದು ಕೊಟ್ಟು ಕಳಿಸುತ್ತೆ. ಅಷ್ಟು ಶಕ್ತಿ ಅದನ್ನು ಏನು ಮಾಡೋಕ್ಕೆ ಬರಲ್ಲ, ಕೊಟ್ಟು ಕಳಿಸುತ್ತೆ. ಇದರ ಶಕ್ತಿ, ಇದರ ಒಂದು ಹಾರಾಟವನ್ನು ನೋಡಿ ಆವತ್ತು ಮಹಾವಿಷ್ಣು ಗರುಡನನ್ನು ವಾಹನವನ್ನಾಗಿ ಕೂಡ ಮಾಡ್ಕೊಳ್ತಾನೆ. ನಿನ್ನ ಶಕ್ತಿಗೆ ಭಕ್ತಿಗೆ ಮೆಚ್ಚಿದ್ದೇನೆ ಅಂತಕ್ಕಂತಹದ್ದು, ನನಗೆ ದಾಸ್ಯ ಮುಕ್ತಿ ಬೇಕು ಅಂತ ಕೇಳಿಕೊಳ್ತಾನೆ. ಅಮೃತ ಪಾತ್ರೆಯನ್ನು ಕಳಿಸಿಕೊಡ್ತಾರೆ. ಮತ್ತು ಅಮೃತವನ್ನು ಏನಾದರೂ ಈ ನಾಗಗಳು ಕುಡಿದ್ರೆ ಕತೆ ಏನು, ಭೂಲೋಕದಲ್ಲಿ ಅವ್ರಿಗೆ ಸಾವೇ ಇಲ್ಲ, ಒಬ್ಬೊಬ್ಬನ ಕಚ್ಚಿದ ಸಂಪೂರ್ಣವಾಗಿ ಅಲ್ಲಿ ನಾಗ ಸಂಕುಲ ಆಗ್ತವೆ ಅಂತ ಹೇಳಿ ಮತ್ತೆ ಏನು ಮಾಡ್ತಾನೆ ಅಂತಂದರೆ ಅವ್ರ ಜೊತೆ ಇಂದ್ರ ಕೂಡ ಬರ್ತಾನೆ. ಅವ್ರು ನಾನು ಕೊಡ್ತೀನಿ, ತೆಗೆದುಕೊಂಡು ನೀನು ಬರ್ತಕ್ಕ ನಿನ್ನ ಜವಾಬ್ದಾರಿ ಬಾ, ಅವರಿಗೆ ನೀನು ಕೊಡೋದು ಹಾಕಿ ತೆಗೆದುಕೊಂಡು ಬಾ ಅಂತ ಹೇಳೋ ಮುಖಾಂತರ ಅವ ತಂದು ಬಿಡ್ತಾನೆ. ಸರಿಯಪ್ಪ, ತಂದು ಕೊಟ್ಟಿದೆಯಾ, ನಿನಗೆ ದಾಸ್ಯ ಭಾವದಿಂದ ಮುಕ್ತಿ ಅಂತ ಈ ಕರೆದ್ರು ಮತ್ತು ನಾಗಗಳು ಹೇಳಿಬಿಡ್ತಾರೆ. ನಿನಗೂ ನಿಮ್ಮ ತಾಯಿಗೆ ದಾಸ್ಯ ಭಾವದಿಂದ ಮುಕ್ತಿ ಅಂತ ಹೇಳ್ತಾರೆ. ಸರಿ, ಇದನ್ನು ಪಾನ ಮಾಡಬೇಕಾದ್ರೆ ನೀವು ಸಮುದ್ರ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಯಾರು? ಗರುಡ ಮತ್ತು ಇಂದ್ರ. ಆ ದರ್ಬೆ ಮೇಲೆ ಇಟ್ಟಿರ್ತಾರೆ ಆ ಪಾತ್ರೆಯನ್ನು. ಅವರು ಸ್ನಾನ ಮಾಡ್ಕೊಂಡು ಬರೋ ಒಳಗಡೆ ಈತ ಇಂದ್ರ ತೆಗೆದುಕೊಂಡು ಹೊರಟೋಗ್ತಾನೆ. ಒಟ್ಟಾರೆಯಾಗಿ ಅವ್ರಿಗೆ ಕೊಟ್ಟಿರ್ತಾನೆ ದಾಸ್ಯ ಬಂದ ಮುಕ್ತಿ ಅಂತ ಹೇಳ್ತಾರೆ. ಮತ್ತು ಸ್ನಾನ ಮಾಡ್ಕೊಂಡು ಅದನ್ನು ಸ್ವೀಕಾರ ಮಾಡಬೇಕು. ಅಷ್ಟೊತ್ತಿಗೆ ಇಂದ್ರ ಇದನ್ನು ಪಲಾಯನವನ್ನು ಮಾಡ್ತಾನೆ. ಮತ್ತು ಆ ಸರ್ಪಗಳೆಲ್ಲ ಬರ್ತವೆ, ಅದನ್ನು ಕುಡಿಬೇಕು ಅಂತ. ಅಲ್ಲಿ ಅಮೃತ ಇರೋದಿಲ್ಲ, ಒಂದೇ ಒಂದು ಬಿಂದು ಆ ದರ್ಬೆ ಮೇಲೆ ಬಿದ್ದಿರುತ್ತೆ. ಆ ದರ್ಬೆ ಮೇಲೆ ಬಿದ್ದಾಗ ಅದನ್ನು ನೆಕ್ಕಲಿಕ್ಕೆ ಹೋಗಿ ಆ ನಾಲಿಗೆ 2 ಸೀಲಾಗುತ್ತೆ. ಅದಕ್ಕೆ ನಾಲಿಗೆ 2 ಇರುತ್ತೆ ಆ ಒಂದು ಸರ್ಪಕ್ಕೆ. ಆ ಒಂದು ದರ್ಬೆ ಚುಚ್ಚೋ ಮುಖಾಂತರ ಒಂದೇ ಒಂದು ಬಿಂದು, ಆ ಬಿಂದು ಆ ಹೊಟ್ಟೆ ಒಳಗಡೆ ಹೋಗೋದಿಲ್ಲ, ನಾಲಿಗೆಗೆ ಮಾತ್ರನೇ ಟಚ್ ಇರ್ತದೆ. ಅದಕ್ಕೂ ಕೂಡ ಸಾಕಾಗದೇ ಇರ್ತಕ್ಕಂಥ ಎಲ್ಲ ಸರ್ಪಗಳು ಕೂಡ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹದ್ದು ಮುಕ್ತಿ ಪಡೆದಾಗ ಇಲ್ಲಿ ಇನ್ನು ಕೆಲವೊಂದು ಸರ್ಪಗಳು ಏನಿದ್ವೋ, ಈ ವಾಸುಕಿ, ತಕ್ಷಕ, ಇವೆಲ್ಲ ಕೂಡ ಇರ್ತಕ್ಕಂತಹದ್ದು. ಗರುಡ ಇವರ ದಾಸ್ಯಭಾವನ ನೋಡಿದ್ನಲ್ಲ, ಅದಕ್ಕೆ ಎಲ್ಲಿ ಆದರೂ ಕೂಡ ಸಿಕ್ಕರೆ ಸಾಕು ಅವುಗಳನ್ನು ಆಹಾರವಾಗಿ ಸ್ವೀಕಾರ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಈ ವಾಸುಕಿ, ತಕ್ಷಕ ಎಲ್ಲ ಕೂಡ ಗರುಡನ್ನು ಕೇಳ್ಕೊಳ್ತವೆ, ನೀನು ಪ್ರತಿ ಹಂತದಲ್ಲೂ ಕೂಡ ಹೀಗೆ ಸ್ವೀಕಾರ ಮಾಡ್ತಾ ಹೋದರೆ, ತಿಂತ ಹೋದರೆ ನಮ್ಮ ನಾಗಸಂಕುಲ ಏನಾಗೋದು? ನಾಗಸಂಕುಲ ಇರೋದಿಲ್ಲ. ಅದಕ್ಕಾಗಿ ದಯವಿಟ್ಟು ನೀಗೆಲ್ಲ ಮಾಡೋಕ್ಕೆ ಹೋಗಬೇಡ. ಹಾಗೇನಾದರೂ ಬೇಕು ಅಂದರೆ ಒಂದು ಅಮಾವಾಸ್ಯೆಗೆ ನಾವೇ ನಿನಗೆ ಆಹಾರವಾಗಿ ಕಳಿಸ್ಕೊಡ್ತೀವಿ. ಪ್ರತಿನಿತ್ಯ ನಿನಗೆ ಆಹಾರವಾಗಿ ಕೊಡೋಕ್ಕಾಗಲ್ಲ, ಒಂದು ಅಮಾವಾಸ್ಯೆಗೆ ಒಂದು ನಿನಗೆ ಆಹಾರವಾಗಿ ಕೊಡ್ತೀವಿ ಅಂತೇಳಿ ಈ ವಾಸುಕಿಯವರೆಲ್ಲ ಕೂಡ ಮಾತಾಡ್ಕೊಳ್ತಾರೆ. ಸರಿ ಆಯಿತು ಅಂತೇಳಿ ಒಪ್ಕೊಳ್ತಾನೆ.
ಈ ವಾಸುಕಿ ಎಂಬತಕ್ಕಂತಹ ನಾಗ ಗರುಡನಿಗೆ ಅಮಾವಾಸ್ಯೆ ಎಂದು ನಿನಗೆ ಆಹಾರವ ಕೊಟ್ಟು ಕಳಿಸಿಕೊಡುತ್ತೇನೆ ಅಂತ ಹೇಳಿದ ದಿನ ಇದು ನಾಗರ ಪಂಚಮಿ ಅಂತ ಬರ್ತಕ್ಕಂಥದ್ದು. ಸರಿ ಆಯಿತು, ನಾನು ಕೊಟ್ಟ ಮಾತಿಗೆ ಉಳಿಸ್ಕೊಳ್ಳುತ್ತೇನೆ, ನನಗೆ ಆವತ್ತೇ ಕೊಡಿ ಅಂತ ಮಾತು ಕೊಟ್ಟ ದಿನ ಗರುಡ ಮಾತು ಕೊಡ್ತಕ್ಕಂಥದ್ದು. ಆಯಿತು, ಹಾಗೆ ಆಗಲಿ ಅಂತೇಳಿ ಗರುಡ ಮಾತು ಕೊಡ್ತಾನೆ. ಅದಕ್ಕಾಗಿ ಗರುಡ ಪಂಚಮಿ ಅಂತಕ್ಕಂಥದ್ದು. ಇವ ಮಾತು ಕೊಡ್ತಾನೆ, ಅವ ಮಾತು ಉಳಿಸ್ಕೊಳ್ತಾನೆ. ಹಾಗಾಗಿ ಒಂದು ಹೇಳಿಕೆಯಲ್ಲಿ ಕರೆಕ್ಟಾಗಿ ಆ ಎರಡು ಹೇಳಿಕೆ ಒಂದೇ ದಿನ ಬಂದದ್ದರಿಂದ ಆ ನಾಗರ ಪಂಚಮಿ ಗರುಡ ಪಂಚಮಿಗೆ ವಿಶೇಷ ಸ್ಥಾನ ಇರತಕ್ಕಂತಹದ್ದು. ಅಂತಹ ಗರುಡನ ಬಗ್ಗೆಯೋ ನಾಗನ ಬಗ್ಗೆಯೋ ನಿಮಗೆ ನಂಬಿಕೆ ಇಟ್ಟು ನೀವು ಪೂಜೆ ಮಾಡ್ತೀರ ಅಂತಂದರೆ ನಿಮ್ಮ ಏನು ಹೇಳ್ತೇನೆ ಅಂತಂದರೆ ನಾರದ ಪುರಾಣ, ಗರುಡ ಪುರಾಣ, ಸ್ಕಂದ ಪುರಾಣ ಇವುಗಳೆಲ್ಲ ಕೂಡ ನಾಗನ ಬಗ್ಗೆ ಗರುಡನ ಬಗ್ಗೆ ಬಹಳ 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 ವಿಶೇಷವಾಗಿ ಹೇಳಿರ್ತಕ್ಕಂತಹದ್ದಿದೆ. ಯಾರಿಗೆ ಮನೆ ಮಠವಿಲ್ಲವೋ, ಯಾರಿಗೆ ವಿದ್ವತ್ಪೂರ್ಣರಲ್ಲವೋ, ಅತ್ಯಂತ ಎತ್ತರಕ್ಕೆ ಅತ್ಯತಿಷ್ಠ ದಶಾಂಗುಲಂ 10 ಅಂಗುಲ ನಾನು ಅವರಿಗಿಂತ ಹೆಚ್ಚಿಗೆ ಬೆಳೆಯಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ನಾಗರ ಪಂಚಮಿಯನ್ನು ಗರುಡ ಪಂಚಮಿಯನ್ನು ಈ ದಿನ ನೀವು ಆಚರಣೆ ಮಾಡ್ತಕ್ಕಂಥ ಅಂದರೆ ನಾಳೆ ನೀವೇನು ಆಚರಣೆ ಮಾಡ್ತೀರೋ ವಿಶೇಷವಾಗಿ ಪಂಚಾಮೃತದೊಂದಿಗೆ ಆತನಿಗೆ ಅಭಿಷೇಕ ಮಾಡ್ತಕ್ಕಂತಹದ್ದು ನಾಗನಿಗೆ. ಅದು ಪಂಚಾಮೃತ ಬಹಳ ಇಷ್ಟ. ನೀವು ನಾಳೆ ಮಾಡ್ತಕ್ಕಂತಹ ಪಂಚಮಿಗೆ ಮಾತ್ರ, ಪಂಚಮಿ ಅಂತಂದರೆ 5, ಹಾಗಾಗಿ ಅಂತಹ ಪಂಚ ಪದಾರ್ಥಗಳನ್ನು ನೀವು ಹಾಕಿ ಅರ್ಪಣೆ ಮಾಡ್ತಕ್ಕಂಥದ್ದು. ಇನ್ನು 5 ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳು, ಪಂಚ ಅಂತಂದರೆ 5, ಆ 5 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ಅವರು ಸಂತೋಷವಾಗಿ ನೀವೊಂದು ವಸ್ತ್ರ ಕೊಡ್ತೀರೋ, ತಿಂಡಿ ಕೊಡ್ತೀರೋ, ತೀರ್ಥ ಕೊಡ್ತೀರೋ, ಮತ್ತೊಂದು ಕೊಡ್ತೀರೋ, ಆಟಿಕೆ ಸಾಮಗ್ರಿ ಕೊಡ್ತೀರೋ, 5 ವರ್ಷದ ಮಕ್ಕಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು. ನಾಗನಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ತಕ್ಕಂತಹದ್ದು. ಇನ್ನು ವಿಶೇಷ ಹೇಳ್ತಾನೆ ಇಲ್ಲಿ, ತೋರಣವನ್ನು ನೀವು ಮನೆ ಕಟ್ಟಲೇಬೇಕು. ತೋರಣವನ್ನು ದಾನ ಮಾಡ್ತಕ್ಕಂಥದ್ದು. ಯಾರಾದರೂ ಈ ಮಾವನ ಸೊಪ್ಪನ್ನು ತೆಗೆದುಕೊಂಡು ಬರ್ತಾಯಿದ್ರೆ, ನನಗೆ ಸಾಕಾಗಲಿಲ್ಲ, ನಾನು ನಿನಗೆ ಕೊಡಲಿ ಅಂತ ಅಂದರೆ ಅವನು ಹೋಯ್ತು, ನಾಗರ ಪಂಚಮಿ ಇಲ್ಲ, ಎಂಥ ಫಲ ಇಲ್ಲ ಅವನಿಗೆ, ಇದನ್ನು ಕೊಡಲೇಬೇಕವ. ಮಾವಿನ ಎಲೆಯನ್ನು ಕೊಡಲಿ, ತಗೋ ಇನ್ನು ಸ್ವಲ್ಪ ಇಟ್ಕೊ ಅಂತ ಕೊಡಲೇಬೇಕು. ಹಾಗೇ ನೀವು ಸ್ವಲ್ಪ ತಂದು ಪಕ್ಕದ ಮನೆಯವರೆಗೋ ಎಲ್ಲೋ ನಿಮ್ಮ ಎದುರು ಮನೆಗೋ, ನೀವು ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ ತೋರಣವನ್ನು ನೀವೇ ಕಟ್ಟಿ ದಾನ ಮಾಡ್ತೀನಿ ಅಂತಂದರೆ 1000 ಪಾಪಗಳಿಂದ ಮುಕ್ತಿ ಹೊಂದುತ್ತೀರಿ. 1000 ಪಾಪಗಳಿಂದ ಮುಕ್ತಿ ಹೊಂದುತ್ತೀರಿ. ಬಹಳ ಹೇಳ್ತಾನೆ ಇದಕ್ಕೆ. ಎಂತ ಗೊತ್ತಾ, ಈ ಹೆಣ್ಣುಮಕ್ಕಳು ಈ ಬಾಚಣಿಗೆ ಅಂತ ಕೂದಲು ಮಾಡಿಕೊಂಡು ಕೆಲವರು ಬಾಚಣಿಗೆಲ್ಲ ಬಿಡ್ತಾರೆ. ಇನ್ನು ಕೆಲವರು ಹಂಗೆ ಸುತ್ತಕೊಂಡು ಅದೆಲ್ಲ ಸಿಕ್ಸಿಬಿಡ್ತಾರೋ ಏನೋ, ಎಲ್ಲೆಲ್ಲ ಸಂಧಿಗೆ ಹೊಂದಿದ್ದೆಲ್ಲ ಸಿಕ್ಸಿಬಿಡ್ತಾರೆ, ಮರ್ತೋಗಿರ್ತಾವೆ. ಅವು ಎಲ್ಲಿರ್ತಾವೋ ಗೊತ್ತಿಲ್ಲ. ಇದು ಕೂಡ ಅಷ್ಟೇ, ಎಂತಹ ದಾರಿದ್ರ್ಯ ಇದು. ಇದರದ್ದು ಕೂಡ ತೆಗೀತಂತೆ ನೀವು ತೋರಣ ದಾನ ಮಾಡಿದರೆ, ತೋರಣ ಒಂದು ದಾನ ಮಾಡಿದ್ರೆ ಎಷ್ಟು ಅದು ಅದ್ಭುತವಾಗಿರ್ತಕ್ಕಂತಹದ್ದನ್ನು ಪುರಾಣದಲ್ಲಿ ಉಲ್ಲೇಖ ಮಾಡಿರ್ತಾನೆ ಅಂತಂದರೆ ಅಂತಹ ಅದ್ಭುತದಿರುತ್ತೆ. ಅದಕ್ಕೆ ಆ ಆಮ್ರ ಫಲವನ್ನು ಕೇಶರಾಶಿ ಅಂತ ಕರೀತಾರೆ. ಆಮ್ರ ಅಂತಂದರೆ ಆಮ್ರ ಪಲ್ಲವ ಅಂತಕ್ಕಂತಹದ್ದು ಮಾವಿನ ಎಲೆ ಭಗವಂತನ ಕೇಶ. ಅದಕ್ಕಾಗಿ ನಿಮ್ಮ ಕೇಶ ನೀವು ಎಲ್ಲಿಟ್ಟಿದ್ರೆ ಆ ದಾರಿದ್ರ್ಯ ಹೋಗ್ಬೇಕಂದ್ರೆ ಈ ಕೇಶವನ್ನು ದಾನ ಮಾಡು. ಅದಕ್ಕೋದಕ್ಕೆ ಲಿಂಕ್ ಎಲ್ಲಿರುತ್ತೆ ಅಂತಂದರೆ ಹೀಗೆ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ಇರ್ತಕ್ಕಂಥದ್ದು. ಮತ್ತು ನಾವು ಏನು ನಾಗಚೌತಿಗೆ ಇಟ್ಟಿರ್ತೀವಿ ನೆನ್ನೆ ಚಿಮಿಲಿ ಅಂತಕ್ಕಂತಹದ್ದು ಕೂಡ ಆ ಕಡಲೆಯ ಪುಡಿ ಆಗಿರ್ತಕ್ಕಂತಹದ್ದು, ನಂತರ ಬೆಲ್ಲ ಆಗಿರ್ತಕ್ಕಂಥದ್ದು, ಬಿಳಿ ಎಳ್ಳಾಗಿರ್ತಕ್ಕಂಥದ್ದು ನೈವೇದ್ಯವಾಗಿ ಇಡುವಂಥದ್ದು, ನಾಗನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇನ್ನು ನವನಾಗ ಸ್ತೋತ್ರವನ್ನು ಓದ್ತಕ್ಕಂತಹದ್ದು. ಇವೆಲ್ಲವೂ ಕೂಡ ನೀವು ನಾಗರ ಪಂಚಮಿಗೆ ಮಾಡಿಕೊಳ್ತಾ ಸೂತ್ರವನ್ನು ಸುತ್ತತಕ್ಕಂತಹದ್ದು. ಏನು ಕೊಡುತ್ತೆ ಅಂತಂದರೆ, ಸಂತಾನಾಪೇಕ್ಷೆ ಇರತಕ್ಕಂಥವರು ನಾಗನಿಗೆ ಪೂಜೆ ಮಾಡ್ತಕ್ಕಂಥದ್ದು, ವಿವಾಹಾಪೇಕ್ಷೆ ಇರತಕ್ಕಂಥವರು ನಾಗನಿಗೆ ಪೂಜೆ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರೋದು. ಆದರೆ ಮನೆ ಕಟ್ಟಿಕೊಳ್ಬೇಕು ನಾನು. ಇನ್ನು ಮುಂದೆ ಬರ್ತಕ್ಕಂತಹ ಪಂಚಮಿ ಒಳಗಡೆ ನೀವು ಮನೆ ಕಟ್ಟಿಕೊಂಡೇ ತೀರ್ತೀರಿ. ನೀವು ತೋರಣ ದಾನ ಮಾಡಿ ಮಕ್ಕಳಿಗೆ ಸಿಹಿಯನ್ನು ಕೊಟ್ಟಿದ್ದು, ಇನ್ನು ಬಹಳ ವಿಶೇಷವಾಗಿ ಪಂಚಾಮೃತನ ಅಭಿಷೇಕ ಮಾಡಿದ್ದನ್ನು ಮಾಡ್ಕೊಂಡಿರ್ತೀರ ಅಂತಂದರೆ ತೋರಿಸಿ ನೋಡೋಣ. ನಿಮ್ಮ ಸಮಸ್ಯೆಗೆ ಇತಿಶ್ರೀ ಆಡಿದ ಹಾಗೇ ಈ ಪಂಚಮಿಯಿಂದ ನಾಳೆ ನೀವು ಮಾಡತಕ್ಕಂಥ ಪಂಚಮಿಯ ಫಲವನ್ನು ಅಷ್ಟಾಗಿ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಈ ಒಂದು ಗರುಡ ಪಂಚಮಿ ನಾಗರ ಪಂಚಮಿಯ ಹಿನ್ನೆಲೆ ಏನು, ಹೇಗೆ ಇದು ಆಚರಣೆಗೆ ಬಂತು ಅನ್ನೋದನ್ನ ಕತೆ ಮುಖಾಂತರ ನೀವು ತಿಳಿಸ್ಕೊಟ್ರಿ. ಇನ್ನು ನಾಗರಿಗೆ ವಿಶೇಷವಾಗಿ ಪಂಚಾಮೃತದಿಂದ ನಾವು ಅಭಿಷೇಕವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಮಾವಿನ ಸೊಪ್ಪಿನ ತೋರಣವನ್ನು ಹೇಗೆ ನಾವು ದಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳನ್ನ ತೊಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ತಿಳಿಸಿದ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗರುಡ ಪಂಚಮಿ ನಾಗರ ಪಂಚಮಿ ನಾಳೆಯ ಆಚರಣೆ ಹೇಗಿರಬೇಕು ಅಂತ ಇವತ್ತಿನ ವಿಡಿಯೋ
ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.